ಗಂಗಾವತಿಯ ಸರ್ವಯೋಗಧ್ಯಾನ ಮತ್ತು ಆಧ್ಯಾತ್ಮ ಬಳಗ ಹಾಗೂ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಸಹಯೋಗದಲ್ಲಿ ಜೂನ್ 21ರಂದು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದು ನಗರದ ಎಪಿಎಂಸಿ ಆವರಣದಲ್ಲಿರುವ ಶ್ರೀ ಚೆನ್ನಬಸವಸ್ವಾಮಿ ದೇವಸ್ಥಾನದಿಂದ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದವರೆಗೆ ಯೋಗ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಾಥಾಕ್ಕೆ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಮಾಜಿ ಸಂಸದ ಶಿವರಾಮಗೌಡ, ಸರ್ವಯೋಗಧ್ಯಾನ ಮತ್ತು ಆಧ್ಯಾತ್ಮ ಬಳಗದ ಸಂಚಾಲಕ ರಘುನಾಥ್ ಪವಾರ್ ಹಾಗೂ ಪತಂಜಲಿ ರಾಜ್ಯ ಸಮಿತಿ ಸದಸ್ಯ ಡಾ ಎಸ್ಪಿ ಹಂದ್ರಾಳ ಚಾಲನೆ ನೀಡಿದರು. ನಗರದ ಸಿಬಿಎಸ್ ವೃತ್ತ, ಮಹಾವೀರ ವೃತ್ತ, ಗಾಂಧಿ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತಗಳ ಮೂಲಕ ಸಾಗಿದ ಜಾಥಾ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ ಸಮಾರೋಪಗೊಂಡಿತ್ತು.
ಬಳಿಕ ನಡೆದ ಸಭೆಯಲ್ಲಿ ಮಾತನಾಡಿದ ಗಣ್ಯರು, ಯೋಗವು ದೇಹ ಮತ್ತು ಮನಸ್ಸಿನ ಆರೋಗ್ಯ ಕಾಪಾಡುವ ಅತ್ಯುತ್ತಮ ಸಾಧನವಾಗಿದ್ದು ಸಕಲ ರೋಗಗಳನ್ನು ದೂರವಿಡುವ ಶಕ್ತಿ ಹೊಂದಿದೆ ಎಂದು ತಿಳಿಸಿದರು. ಯೋಗಾಭ್ಯಾಸವು ದೀರ್ಘಾಯುಷ್ಯ ಹಾಗೂ ಉತ್ತಮ ಜೀವನ ಶೈಲಿಗೆ ಪೂರಕವಾಗಿದ್ದು ಪ್ರತಿಯೊಬ್ಬರೂ ತಮ್ಮ ದಿನಚರಿಯಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜೂನ್ 21ರಂದು ಬೆಳಿಗ್ಗೆ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಯುವಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಯೋಗ ಕೇಂದ್ರಗಳ ಮುಖ್ಯಸ್ಥರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಗಂಗಾವತಿ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಗೆ ನಡೆಯಲಿದೆ. ಅದರ ಪ್ರಯುಕ್ತವಾಗಿ ಇಂದು ಶ್ರೀ ಚನ್ನಬಸವಸ್ವಾಮಿ ದೇವಸ್ಥಾನದಿಂದ ಯೋಗ ಜಾಗೃತ ನಡಿಗೆಯನ್ನು ಆರಂಭಿಸಲಾಗಿದೆ. ಈ ಒಂದು ನಡಿಗೆಯಲ್ಲಿ ಪತಂಜಲಿ ಯೋಗ ಸಮಿತಿ, ಆರ್ಟ್ ಆಫ್ ಲಿವಿಂಗ್, ಶ್ರೀ ರಾಮಚಂದ್ರ ಮಿಷನ್, ಶ್ರೀ ಸಹಜ ಯೋಗ ಪ್ರತಿಷ್ಠಾಪನಾ, ಬಸವ ಕೇಂದ್ರದ ಪದಾಧಿಕಾರಿಗಳು ಮತ್ತು ಸದಸ್ಯರು, ಜೊತೆಗೆ ಎಲ್ಲ ಯೋಗದ ಧ್ಯಾನ ಪಿರಮಿಡ್ ಧ್ಯಾನ ಕೇಂದ್ರ ಹಾಗೂ ಸರ್ವ ಯೋಗ ಬಳಗದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಪಾಲ್ಗೊಳ್ಳುವುದರ ಜೊತೆಗೆ ಗಂಗಾವತಿ ನಗರದ ಶಾಲಾ ಕಾಲೇಜುಗಳು, ಮುಖ್ಯವಾಗಿ ಶ್ರೀ ಶಾಂತಿನಿಕೇತನ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರು, ಜೊತೆಗೆ ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಗಂಗಾವತಿ ನಗರದ ಮಾಜಿ ಶಾಸಕರಾದ ಪರಣ್ಣ ಮುನ್ವಳಿಯವರು, ಮಾಜಿ ಸಂಸದರಾದ ಶ್ರೀ ಶಿವರಾಮಗೌಡರು ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ಈ ಒಂದು ಯೋಗ ಜಾಗೃತಿಯ ನಡಿಗೆ ಉದ್ದೇಶ ಇಷ್ಟೇ. ನಾಳೆ ನಡೆಯಲಿರುವಂತ ಗಂಗಾವತಿಯ ಜೂನಿಯರ್ ಮೈದಾನದಲ್ಲಿ ನಡೆಯುವಂತ ಆಯುಷ ಇಲಾಖೆ ಪ್ರಸ್ತುತಪಡಿಸಿರುವಂತ 45 ನಿಮಿಷದ ಪ್ರೋಟೋಕಾಲ್ ಅನ್ನ, ಜೊತೆಗೆ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಜನರಲ್ಲಿ ಜಾಗೃತಿ ಮೂಡೋದ್ರ ಜೊತೆಗೆ ಮನೆಗಳಿಗೆ ಯೋಗವನ್ನ ತಲುಪಿಸಬೇಕು, ರೋಗದಿಂದ ಮುಕ್ತರಾಗಬೇಕು, ಯೋಗದ ನಡಿಗೆ ಆರೋಗ್ಯದ ಕಡೆಗೆ ಎಂಬ ವ್ಯಾಖ್ಯಾನದೊಂದಿಗೆ ನಾವು ಒಂದು ಜಾಥಾವನ್ನು ಆರಂಭಿಸಿದ್ದೇವೆ. ಹಾಗಾಗಿ ಗಂಗಾವತಿಯ ಸಾರ್ವಜನಿಕ ಬಂಧುಗಳು, ವಿವಿಧ ಸಂಘ ಸಂಸ್ಥೆಗಳು ಮತ್ತು ಎಲ್ಲರೂ ಯೋಗಾಸಕ್ತರು ಪಾಲ್ಗೊಳ್ಳುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂದಿನ ಒಂದು ಮಹತ್ತರವಾದ ದಿನದ ಚಾಲನೆಗಾಗಿ ಇವತ್ತು ಯೋಗದ ನಡೀತಾ ಇದೆ. ವಿಶ್ವವೇ 12ನೇ ವರ್ಷಾಚರಣೆಯನ್ನ ಮಾಡತಕ್ಕಂತ ಯೋಗ ದಿನಾಚರಣೆಯ ಅಂಗವಾಗಿ ನಾಳೆ ನಡೀತಕ್ಕಂತ ಒಂದು ವಿಶ್ವದಲ್ಲೇ ನಡೀತಕ್ಕಂತ ಈ ಕಾರ್ಯಕ್ರಮವನ್ನ ಯೋಗದ ಚಾಲನೆಯನ್ನ ನೀಡುವ ಮೂಲಕ ಏನಿವತ್ತ ಜಾಥಾ ಮೂಲಕ ಇವತ್ತ ನಾವು ಜಾಗೃತಿಗೊಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಯೋಗದ ಬಗ್ಗೆ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥ ಸಂಘ ಸಂಸ್ಥೆಗಳು ಭಾಗವಹಿಸೋ ಜೊತೆ ಇದನ್ನ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ಕಾಣ್ತಾ ಇದ್ವಿ. ಇವತ್ತಿನ ದಿನಗಳಲ್ಲಿ ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ದಿನಗಳಲ್ಲಿ ಆರೋಗ್ಯಕ್ಕೆ ನಾವು ಇವತ್ತು ಕೊಡಬೇಕಾಗಿರೋದು ಪ್ರಥಮ ಪ್ರಾಶಸ್ತ್ಯ ಅಂತಕ್ಕಂಥದ್ದು ಹೇಳಬೇಕಾದ್ರೆ 6000 ವರ್ಷಗಳ ಹಿಂದೆನೆ ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ಏನಾದರೂ ದೇಣಿಗೆ ಅಥವಾ ಕಾಣಿಕೆ ಇಡೀ ಪ್ರಪಂಚಕ್ಕೆ ಏನಾದರೂ ಇದ್ರೆ ಅದು ಯೋಗ ಮಾತ್ರ ಅಂತಕ್ಕಂಥ ಮಾತಾಡ್ಬೇಕಾಗತ್ತೆ. ಅಂತಹ ಯೋಗವನ್ನ ಕೊಟ್ಟಿರ್ತಕ್ಕಂಥ ಭಾರತ ಇವತ್ತು ವಿಶ್ವವೇ ಇವತ್ತು ಎಲ್ಲಾ ರಾಷ್ಟ್ರಗಳು ಕೂಡ ಯೋಗಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇದೀವಿ. ಹಾಗೆ ನಾಳೆ ನಡೀತಕ್ಕಂಥ ವಿಶ್ವ ಯೋಗ ದಿನಾಚರಣೆಯಲ್ಲೂ ಕೂಡ ತಾವು ಕೂಡ ಭಾಗವಹಿಸಬೇಕು. ಗಂಗಾವತಿಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನ ರೂಪಿಸುವ ಮೂಲಕ ಗಣ್ಯರು, ತಾವುಗಳು ಎಲ್ಲರೂ ಭಾಗವಹಿಸಬೇಕು. ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ತಾವು ಭಾಗವಹಿಸುವ ಜೊತೆಗೆ ತಾವು ಕೂಡ ಯೋಗವನ್ನ ಕಲಿಯುವ ಜೊತೆಗೆ ಯೋಗವನ್ನ ದಿನನಿತ್ಯದ ಅಭ್ಯಾಸವನ್ನಾಗಿ ಮಾಡಿಕೊಳ್ಬೇಕು ಅಂತಕ್ಕಂಥದನ್ನ ಹೇಳೋ ಜೊತೆಗೆ ತಾವು ಬನ್ನಿ, ತಮ್ಮ ಸ್ನೇಹಿತರನ್ನು ಕರೆತನ್ನಿ, ಯೋಗದ ಜೊತೆ ತಮ್ಮನ್ನು ಕೂಡ ಜೋಡಿಸಿಕೊಳ್ಳಿ ಎಂಬ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ಯೋಗ ದಿನಾಚರಣೆ ಅಂಗವಾಗಿ ಶುಭಾಶಯಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಯೋಗದ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಯೋಗ ನಡೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ನಾನು ಒಂದು ಮಾತನ್ನು ಹೇಳಿದ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಒಂದು ಏನು ವಿಶೇಷವಾಗಿ ಯೋಗಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಮುಖಾಂತರ ಸುಮಾರು 200ಕ್ಕೂ ಅಧಿಕ ದೇಶಗಳು ಸಹಿತ ಇವತ್ತು ಯೋಗದ ಒಂದು ಪರಿಪಾಠವನ್ನು ನಡೆಸಿಕೊಂಡು ಬಂದಿದ್ದಾರೆ. ಆದ ಕಾರಣ ನಾಳೆ ನಡೆಯುವಂತ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯವೇ ಭಾಗ್ಯ. ಯೋಗನ ಮಾಡೋದ್ರ ಮುಖಾಂತರ ನಮ್ಮ ದೇಹವನ್ನು ರಕ್ಷಣೆ ಮಾಡಿಕೊಳ್ಳುವುದು, ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳುವುದು ಸಹಿತ ಬಹಳ ಮುಖ್ಯ. ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿ ಸಹಿತ ಪ್ರತಿನಿತ್ಯದಲ್ಲಿ ನಾವು ಯೋಗ ಮಾಡೋದ್ರಿಂದ ನಿತ್ಯದ ಜೀವನವನ್ನು ಸಹಿತ
ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಾಳೆ ನಡೆಯುವಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಎಲ್ಲರೂ ಸಹಿತ ಭಾಗವಹಿಸಬೇಕನ್ನುವಂತ ಮನವಿಯನ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ವಿಶೇಷವಾಗಿ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದರ ಯೋಗ ದಿನಾಚರಣೆ ಅಂಗವಾಗಿ ಪೂರ್ವಭಾವಿಯಾಗಿ ಇವತ್ತು ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಯೋಗದಿಂದ ಆರೋಗ್ಯ, ನಮ್ಮ ಹಿಂದೂ ಸನಾತನ ಧರ್ಮದ ಗುರುಗಳು ಮತ್ತು ಋಷಿಮುನಿಗಳು ಹಾಕಿಕೊಟ್ಟಂತ ಪಾಠ. ಇವತ್ತು ಯಾಕಂತಂದ್ರೆ ಅವರ ಒಂದು ಧ್ಯಾನದಿಂದ ಇವತ್ತು ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತ ಶಕ್ತಿ ಅವರಲ್ಲಿ ಮೂಡಿ ಬಂದಿದೆ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಾವೇನಾದ್ರೂ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಜೀವನ, ನಮ್ಮ ದೇಶವನ್ನು ನಾವು ಉಳಿಸಿದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಋಷಿಮುನಿಗಳು. ಯಾಕಂದ್ರೆ ಅವ್ರು ಕೊಟ್ಟಂತ ಮಾರ್ಗಗಳು ದಿವ್ಯ ಶಕ್ತಿಯಿಂದ ಅವರು ಪಡೆದಿರ್ತಕ್ಕಂಥ ಯೋಗದಿಂದ ತಮ್ಮ ಇಡೀ ದಿವ್ಯವಾದ ಶಕ್ತಿಯನ್ನು ಪಡೆಯುವುದರ ಮೂಲಕ ಆ ದೇವಾತ್ಮನನ್ನೇ ಪಡೆದು ಆತನ ಆಶೀರ್ವಾದವನ್ನ ಪಡೆಯುವುದರ ಮೂಲಕ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತು ಯೋಗ ಕೇವಲ ಬರೀ ದೇಹಕ್ಕಾಗಿ ಮಾತ್ರವಲ್ಲ, ಮನಸ್ಸಿಗೆ ಮತ್ತು ಮಾನಸಿಕ ಸ್ಥಿತಿಗೆ ಒಂದು ಸುವ್ಯವಸ್ಥೆಯನ್ನು ತರ್ತಕ್ಕಂತ ಒಂದು ಕ್ರಿಯೆ ಅಂತ ಹೇಳ್ಬೋದು. ಯಾಕಂದ್ರೆ ಆರೋಗ್ಯದಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ಲಿಕ್ಕೆ ಇವತ್ತು ಸಹನೆ, ತಾಳ್ಮೆ ಮತ್ತು ಇವತ್ತು ಜಾಗೃತಿ ಬೇಕಾಗುತ್ತೆ. ಅಂತ ಒಂದು ಜಾಗೃತಿಯನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಒಂದು ಪಂಚಭೂತಗಳನ್ನ ಒಂದು ಹಿಡಿತದಲ್ಲಿ ಇಟ್ಟುಕೊಂಡು ಇವತ್ತು ಸಾಧನೆಯನ್ನು ಮಾಡ್ಬೇಕಂತಂದ್ರೆ ನಾವು ಏನೋ ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ಈಡೇರಬೇಕಾದ್ರೆ ಯೋಗ ಬಹಳ ಮುಖ್ಯ. ಆ ಯೋಗದಿಂದಲೇ ನಾವು ಸರ್ವ ಶಕ್ತಿಯನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಅಂತ ಒಂದು ಯೋಗ ಸಾಧನೆಯನ್ನ ಇವತ್ತು ವಿಶ್ವಕ್ಕೆ ಪರಿಚಯಿಸಿದಂತ ಸನ್ಮಾನ್ಯ ಜನಪ್ರಿಯ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇಡೀ ವಿಶ್ವಕ್ಕೆ ಇದನ್ನ ತಲುಪಿಸುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಇವತ್ತು ವಿಶ್ವವೇ ಮಾನ್ಯತೆ ಮಾಡುವುದರ ಮೂಲಕ ನಮ್ಮನ್ನ ಅಂದ್ರೆ ನಮ್ಮ ದೇಶವನ್ನ ವಿಶ್ವ ಗುರುವಾಗಿ ಈಗಾಗಲೇ ಮಾನ್ಯತೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅದು ವಿಶೇಷವಾಗಿ ಗಂಗಾವತಿಯಲ್ಲಿ ಅನೇಕ ಯೋಗ ಕೇಂದ್ರಗಳು ಮತ್ತು ಅನೇಕ ಹಿರಿಯರು ಮತ್ತು ಯೋಗ ಗುರುಗಳು ಇವತ್ತು ತಮ್ಮ ತಮ್ಮ ಸಂಸ್ಥೆಗಳನ್ನು ನಡೆಸುವುದರ ಮೂಲಕ ಎಲ್ಲರಿಗೂ ಕೂಡ ಇವತ್ತು ಸಂಸ್ಕಾರವನ್ನು ನೀಡ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಸದುಪಯೋಗಪಡಿಸಿಕೊಳ್ಳೋಣ. ಮತ್ತು ನಾಳೆ ನಡೀತಕ್ಕಂಥ ಯೋಗ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಭಾಗವಹಿಸುವುದರ ಮೂಲಕ ಕಳೆದ ವರ್ಷ ಕೂಡ ಅವರು ಭಾಗವಹಿಸಿ ಆ ಸಮಯಕ್ಕೆ ತಾವೇನಾದರೂ ಅವರು ಸಂದೇಶವನ್ನು ಕೊಡುವುದರ ಮೂಲಕ ಇಡೀ ಗಂಗಾವತಿಯ ಜನತೆಗೆ ಇವತ್ತೇನು ಮದ್ಯ ವ್ಯಸನ, ಇವತ್ತು ಅನೇಕ ದುರಭ್ಯಾಸಗಳು ಯುವಕರೇನು ಆ ಚಟಕ್ಕೆ ಬೀಳ್ತಾ ಇದ್ದಾರೆ, ಅದನ್ನೆಲ್ಲ ನಿರ್ಮೂಲನೆ ಮಾಡ್ಬೇಕಾದ್ರೆ ಇದಕ್ಕೊಂದೇ ಒಂದು ಮಾರ್ಗ ಏನಪ್ಪಾ ಅಂತಂದ್ರೆ ಯೋಗ. ಆ ಯೋಗದಿಂದಲೇ ಮುಕ್ತಿ ಸಾಧ್ಯ, ಆ ಯೋಗದಿಂದಲೇ ಶಕ್ತಿ, ಯೋಗದಿಂದಲೇ ಇವತ್ತು ದೇಶಕ್ಕೆ ನಾವು ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳಿ ಎಲ್ಲರಿಗೂ ಕೂಡ ಈ ಒಂದು ಯೋಗ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ ಇದೆ. ಡಾಕ್ಟರ್ ಬಸವರಾಜ ಸವಡಿ, ಪ್ರಾಚಾರ್ಯರು, ಸ್ಫೂರ್ತಿ ಆಯುರ್ವೇದ ಮಹಾವಿದ್ಯಾಲಯ, ಡಾಕ್ಟರ್ ಎಸ್ ಎಸ್ ಸವಡಿ ಆಯುರ್ವೇದಿಕ್ ಆಸ್ಪತ್ರೆ ಗಂಗಾವತಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21 ನಾಳೆ. ಇದೊಂದು ಹಬ್ಬ ಅಂತೇಳಿ ನಾವು ಆಚರಣೆ ಮಾಡುವಂತ ಕಾಲ ಈಗ ಬಂದಿದೆ. ಯಾಕಂತ ಹೇಳಿದ್ರೆ ಇದು ಒಂದು ಪ್ರಾಚೀನ ಕಾಲದ ಒಂದು ಅಭ್ಯಾಸ. ಪ್ರಾಚೀನ ಕಾಲದಿಂದ ಬಂದಿರತಕ್ಕಂತ ಅಭ್ಯಾಸವನ್ನ ಇವತ್ತಿನ ದಿನಮಾನಗಳಲ್ಲಿ, ಆಧುನಿಕ ದಿನಮಾನಗಳಲ್ಲಿ ನಾವು ಇದನ್ನ ಸುಮಾರು 12ನೇಯ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ನಾಳೆ. ಇದರ ಮಹತ್ವ ಏನು ಅಂತ ಹೇಳಿದ್ರೆ ಸಮದೋಷ ನಿತ್ಯ ಸಮದ ಮಲಕ್ರಿಯಾ ಅಂತೇಳಿ ನಾವು ಒಂದು ಆಯುರ್ವೇದದಲ್ಲಿ ಹೇಳ್ತೇವೆ. ನಮ್ಮ ಆರೋಗ್ಯವಂತ ಪುರುಷ ಅಂತ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಯೋಗ, ಧ್ಯಾನ ಮತ್ತು ಮನಸ್ಸು ಇವು ಮೂರು ಹತೋಟಿಯಲ್ಲಿದ್ದಾಗ ಮಾತ್ರ ಒಬ್ಬ ಮನುಷ್ಯ ಆರೋಗ್ಯವಂತ ಪುರುಷನಾಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಇವೆಲ್ಲವೂ ಒಂದು ಕಡೆ ಸೇರ್ಬೇಕು ಅಂತ ಹೇಳಿದ್ರೆ ಯೋಗ ಬಹಳ ಮುಖ್ಯ. ಯೋಗ ಚಿತ್ ನಿರೋಧ ಅಂತ ಹೇಳಿ ನಾವು ಹೇಳ್ತೀವಿ. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಮತ್ತು ಮನಸ್ಸು ಯಾವಾಗ ಹತೋಟಿಯಲ್ಲಿ ಇರ್ತದೆ ಅವಾಗ ಆರೋಗ್ಯವಂತ ಪುರುಷನಾಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಇತ್ತೀಚಿನ ಒತ್ತಡದ ದಿನಮಾನಗಳಲ್ಲಿ ಇಂಥ ಯೋಗ ಧ್ಯಾನಗಳನ್ನ ಮಾಡೋದ್ರಿಂದ ಒತ್ತಡ ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಆರೋಗ್ಯವಂತ ಪುರುಷ ಆಗ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಸೈಂಟಿಫಿಕಲಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮತ್ತು ಸಂಸ್ಕೃತ ವಿಭಾಗದಲ್ಲಿ, ಸಂಸ್ಕೃತ ಸಿಲೆಬಸ್ ನಲ್ಲಿ ಈಗಾಗಲೇ ಅದು ಆ್ಯಡ್ ಆಗಿದೆ. ಅದು ಸೆಂಟ್ರಲ್ ಗವರ್ಮೆಂಟ್ ನಿಂದನೇ ಬಂದಿರತಕ್ಕಂಥ ಸಿಲೆಬಸ್ ಇರೋದ್ರಿಂದ ಕಡ್ಡಾಯವಾಗಿ ಯೋಗವನ್ನ ನಮ್ಮಲ್ಲಿ ಆ್ಯಡ್ ಮಾಡಿರೋದ್ರಿಂದ ಯೋಗ ಈಸ್ ಒನ್ ಆಫ್ ದಿ ಸೈಂಟಿಫಿಕ್ ದಿ ರೀಸನ್ ದೇ ಆರ್ ಕೋಟೆಡ್. ಅದಕ್ಕೆ ನಾನು ಈ ಮೂಲಕ ಎಲ್ಲ ಜನಸಾಮಾನ್ಯರಿಗೆ ಮತ್ತು ಎಲ್ಲ ವರ್ಗ ಜನರಿಗೆ ನಾನು ಹೇಳೋದೇನೆಂದ್ರೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಈ ಯೋಗವನ್ನ ದಿನನಿತ್ಯದಲ್ಲಿ ಅಳವಡಿಕೆ ಮಾಡ್ಕೊಂಡಾಗ ಮಾತ್ರ ಆರೋಗ್ಯವಂತ ಪುರುಷ ಮತ್ತು ಆರೋಗ್ಯವಂತ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅದ್ದೂರಿಯಾಗಿ ನಾಳೆ ಆಚರಿಸ್ತಾ ಇದ್ದೇವೆ. ನಮಗೆಲ್ಲರಿಗೂ ವಂದನೆಗಳು.